ಇಂದು ರಾತ್ರಿ ಅಮೆರಿಕಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ. ಡಿಕೆಗೆ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಆಹ್ವಾನ ಹಿನ್ನೆಲೆ ಅಮೆರಿಕಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ. ಇಂದು ರಾತ್ರಿ ಅಮೆರಿಕ ಫ್ಲೈಟ್ ಹತ್ತಿದ್ದಾರೆ ಡಿಕೆ ಶಿವಕುಮಾರ್. ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರು ಇನ್ವೈಟ್ ಮಾಡಿರುವಂತಹ ಹಿನ್ನೆಲೆ ಡಿಕೆ ಶಿವಕುಮಾರ್ ಕುಟುಂಬದ ಜೊತೆಗೆ ಅಮೆರಿಕಕ್ಕೆ ಹೋಗ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಚುನಾವಣೆಯ ಅಭ್ಯರ್ಥಿಯಾಗಿರುವಂತಹ ಕಮಲಾ ಹ್ಯಾರಿಸ್ ನಾರ್ತ್ ಕ್ಯಾರೋಲಿನಾದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗವಹಿಸುತ್ತಾರೆ. ಕಮಲಾ ಹ್ಯಾರಿಸ್ ತಾಯಿ ಶ್ಯಾಮಲಾ ಗೋಪಾಲನ್ ಟ್ರಸ್ಟ್ಗೆ ನೆರವು, ಟ್ರಸ್ಟ್ಗೆ ಸಹಾಯ ಮಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಮಲಾ ತಾಯಿಯ ಟ್ರಸ್ಟ್ ಜೊತೆಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಆ ಒಂದು ಆಪ್ತತೆಯ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಅಮೆರಿಕ ಹೋಗ್ತಿದ್ದಾರೆ. ಕಮಲಾ ಹ್ಯಾರಿಸ್ ಆಯೋಜಿಸಿರುವಂತಹ ಖಾಸಗಿ ಕಾರ್ಯಕ್ರಮ, ಈ ಆಪ್ತತೆ ಹಿನ್ನೆಲೆ ಡಿಕೆ ಶಿವಕುಮಾರ್ ಅಮೆರಿಕಕ್ಕೆ ಹೋಗ್ತಿರೋದೀಗ ಕಮಲಾ ಹ್ಯಾರಿಸ್ ಅವರು ಆಯೋಜನೆ ಮಾಡಿರುವಂತಹ ವಿಶೇಷವಾದಂತಹ ಒಂದು ಖಾಸಗಿ ಕಾರ್ಯಕ್ರಮ ಇದು. ಪ್ರಜಾಪ್ರಭುತ್ವ ಹಾಗೂ ಚುನಾವಣೆ ಸಂವಾದದಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಬಳಿಕ ಶಿಕಾಗೋ ಕೂಡ ಹೋಗ್ತಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾಜಿ ಅಧ್ಯಕ್ಷ ಒಬಾಮಾ ಅವ್ರನ್ನ ಕೂಡ ಭೇಟಿ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಒಬಾಮಾ ಜೊತೆಗೆ ಸೌಹಾರ್ದಯುತವಾದಂತಹ ಮಾತುಕತೆಯನ್ನು ನಡೆಸಲಿದ್ದಾರೆ. ಪ್ರಜಾಪ್ರಭುತ್ವ ಚುನಾವಣೆ ಸಂವಾದ, ಇದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗವಹಿಸುತ್ತಾರೆ. ಶಿಕಾಗೋಗೆ ನಂತರ ಹೋಗೋದಿದೆ ಡಿಸಿಎಂ ಡಿಕೆ ಶಿವಕುಮಾರ್. ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನ ಕೂಡ ಡಿಕೆ ಶಿವಕುಮಾರ್ ಭೇಟಿಯಾಗಲಿದ್ದಾರೆ. ಒಬಾಮಾ ಜೊತೆಗೆ ಸೌಹಾರ್ದಯುತ ಮಾತುಕತೆಯನ್ನು ನಡೆಸಿದ್ದಾರೆ ಡಿಸಿಎಂ ಡಿಕೆ. ಪ್ರಜಾಪ್ರಭುತ್ವ ಹಾಗೆ ಚುನಾವಣೆ ಹೇಗಿರಬೇಕು ಇದರ ಬಗ್ಗೆ ಒಂದು ಸಂವಾದ ಇದೆ. ಅದರಲ್ಲಿ ಭಾಗವಹಿಸಿದ ನಂತರ ಅಲ್ಲಿಂದ ಶಿಕಾಗೋಗೆ ತೆರಳಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವ್ರನ್ನ ಭೇಟಿಯಾಗ್ತಿದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಸೌಹಾರ್ದಯುತವಾದಂಥ ಮಾತುಕತೆ ನಡೆಯಲಿದೆ. ಕಮಲಾ ಹ್ಯಾರಿಸ್ ಅವರು ಆಯೋಜನೆ ಮಾಡಿರುವಂತಹ ಖಾಸಗಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗವಹಿಸ್ತಾರೆ. ಈ ಟ್ರಸ್ಟ್ ಏನಿದೆ ಅದರ ಜೊತೆಗೆ ಅವರ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಕಾರಣಕ್ಕೆ ಆಪ್ತತೆ ಮೇರೆಗೆ ಅಮೆರಿಕಕ್ಕೆ ಹೋಗ್ತಿರೋದು. ಇಂದು ರಾತ್ರಿ ಅಮೆರಿಕಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಸಮೇತ ಹೋಗ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಚುನಾವಣೆ ಅಭ್ಯರ್ಥಿ ಆಗಿರುವಂಥ ಕಮಲಾ ಹ್ಯಾರಿಸ್ ನಾರ್ತ್ ಕ್ಯಾರೋಲಿನಾದಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಕಮಲಾ ಹ್ಯಾರಿಸ್ ಅವರ ತಾಯಿ ಶ್ಯಾಮಲಾ ಗೋಪಾಲನ್ ಅವರ ಟ್ರಸ್ಟ್ಗೆ ಡಿಕೆ ಶಿವಕುಮಾರ್ ನೆರವು ನೀಡಿದರು. ಆ ಒಂದು ಆಪ್ತತೆ ಮೇರೆಗೆ ಆ ಒಂದು ಕರೆಗೆ ಅವರು ಹೋಗ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಇದೀಗ ಇವತ್ತು ರಾತ್ರಿ ಅಮೆರಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಏನೆಲ್ಲ ವಿಶೇಷತೆ ಇರುತ್ತೆ, ಜೊತೆಗೆ ಬರಾಕ್ ಒಬಾಮಾ ಅವರ ಭೇಟಿಯ ಒಂದು ಹಿನ್ನೆಲೆ ಏನು, ಯಾವ ಉದ್ದೇಶಕ್ಕೆ ಪ್ರಮೋದ್? ಅವಿನಾಶ್, ಮೊದಲನೇದಾಗಿ ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದರೆ ಅಮೆರಿಕಾದಲ್ಲಿ ಒಂದು ಕಲ್ಚರ್ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರನ್ನ ಚುನಾವಣೆ ಕ್ಯಾಂಪೇನ್ಗೂ ಮೊದಲು ಕರೆದು ಒಂದು ಎಲೆಕ್ಟ್ರಲ್ ಪಾಲಿಟಿಕ್ಸ್ನಲ್ಲಿ ಅವರನ್ನ ಸಂವಾದದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಅಥವಾ ಅವರ ರಾಜಕೀಯ ಅನುಭವದ ಮೂಲಕ ಅವರ ಕ್ಯಾಂಪೇನ್ ಪ್ರಾಕ್ಟೀಸನ್ನು ಅಧ್ಯಯನ ಮಾಡುವಂಥದ್ದು, ಅಭ್ಯಾಸ ಮಾಡುವಂಥದ್ದು. ಇದು ಒಂದು ಪದ್ಧತಿ. ಎಲ್ಲ ಪಕ್ಷಗಳು, ಪ್ರಮುಖವಾಗಿ ಡೆಮೊಕ್ರಾಟ್ ಇರ್ಬೋದು ಅಥವಾ ರಿಪಬ್ಲಿಕನ್ ಇರ್ಬೋದು, ಇಂಥ ಪಕ್ಷಗಳು ಅಲ್ಲೇ ಇಂಥ ಒಂದು ಸಂವಾದವನ್ನು ಹಿಂದೆ ಕೂಡ ಮಾಡಿದ್ವು. ಇದೇ ರೀತಿಯಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಮೂಲಕ ಅಲ್ಲಿನ ಪ್ರಾಕ್ಟೀಸ್ಗಳನ್ನ ಹೇಗೆ ಅನ್ನುವಂಥದ್ದು, ಯಾವ ರೀತಿ ಬೇರೆ ಬೇರೆ ಭಾಗದಲ್ಲಿ ಈ ರೀತಿ ಪ್ರಾಕ್ಟೀಸ್ಗಳು ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ಒಂದು ಚರ್ಚೆ ಕೂಡ ಮಾಡ್ತಾ ಇದ್ರು. ಈಗ ಇದೇ ಮಾದರಿಯ ಒಂದು ಖಾಸಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಹಾಲಿ ಉಪಾಧ್ಯಕ್ಷ ಆಗಿರುವಂಥ ಕಮಲಾ ಹ್ಯಾರಿಸ್ ಹಾಗೂ ಅಧ್ಯಕ್ಷೀಯ ಅಭ್ಯರ್ಥಿ ಕೂಡ ಹೌದು, ಅವರು ಅಮೆರಿಕ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷದಿಂದ ಅಧ್ಯಕ್ಷೀಯ ಅಭ್ಯರ್ಥಿ ಕೂಡ ಹೌದು, ಅವರೂ ಸಹ ಈ ಒಂದು ಖಾಸಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಖಾಸಗಿ ಕಾರ್ಯಕ್ರಮ ನಮಗೆ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ನಾರ್ತ್ ಕ್ಯಾರೋಲಿನಾದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಅಲ್ಲಿ ಒಂದು ಗೆಟ್ ಟುಗೆದರ್ ಥರ ಆಗುತ್ತೆ, ಅಲ್ಲಿ ಮಾತುಕತೆ ಆಗುತ್ತೆ. ಅದು ಒಂದು ಸೌಹಾರ್ದಯುತವಾದಂಥ ಮಾತುಕತೆ. ಇದು ಯಾವುದೇ ರೀತಿಯಂಥ ಕ್ಯಾಂಪೇನ್ನ ಭಾಗ ಅಲ್ಲ, ಬದಲಾಗಿ ಒಂದು ಖಾಸಗಿಯಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಸಂವಾದ ಕೂಡ ಇರುತ್ತೆ. ಆ ಸಂವಾದದಲ್ಲಿ ಸಹಜವಾಗಿ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಆ ಒಂದು ಸಮುದಾಯದಲ್ಲಿ ಅಂದರೆ ಅಥವಾ ಆ ಒಂದು ನಿರ್ದಿಷ್ಟ ಪೊಲಿಟಿಕಲ್ ವಿದ್ಯಾರ್ಥಿಗಳು ಯಾರಿರ್ತಾರೆ, ರಾಜಕೀಯ ವಿದ್ಯಾರ್ಥಿಗಳು ಇರ್ತಾರೆ, ಅವರನ್ನು
ಅರಿಯುವಂಥ ಪ್ರಯತ್ನ ಕೂಡ ಒಂದು. ಇದಾದ ಬಳಿಕ ನಂತರ ಅವರು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಚಿಕಾಗೋ ಕೂಡ ಹೋಗ್ತಾರೆ. ಚಿಕಾಗೋದಲ್ಲಿ ಬರಾಕ್ ಒಬಾಮಾ ಅವ್ರ ಜೊತೆಗೂ ಕೂಡ 1-to-1 ಮೀಟಿಂಗ್ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಗೇನ್ ಇದು ಕೂಡ ಒಂದು ಸೌಹಾರ್ದಯುತವಾದಂಥ ಭೇಟಿ. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಸಹಜವಾಗಿಯೇ ದೇಶದ ರಾಜಕೀಯಗಳು ಜೊತೆಗೆ ಇಂಡಿಯಾ ಪೆಸಿಫಿಕ್ ಈ ಭಾಗದಲ್ಲಿ ಆಗ್ತಾ ಇರುವಂಥ ಘಟನೆಗಳು ಜೊತೆಗೆ ಕರ್ನಾಟಕದ ಇನ್ವೆಸ್ಟ್ಮೆಂಟ್ಗಳು ಅಭಿವೃದ್ಧಿಗಳು ಇದ್ರ ಬಗ್ಗೆ ಕೂಡ ಒಂದು ಸೌಹಾರ್ದಯುತವಾಗಿ ಮಾತುಕತೆ ಸಹಜವಾಗಿಯೇ ಮಾಡ್ತಾರೆ. ಯಾಕಂದರೆ ಅಮೆರಿಕಾದಲ್ಲಿ ಪ್ರತಿಯೊಂದು ಕೂಡ ಅಂದರೆ ದೇರ್ ಇಸ್ ಎ 2-3 ಥರದ ಡಿಪ್ಲೊಮೆಸಿ ಇರ್ತದೆ. ನೇರವಾಗಿ ರಾಜಕೀಯ ಡಿಪ್ಲೊಮೆಸಿ ಒಂದಿರ್ಬೋದು, ಹಾಗೆ ಸರ್ಕಾರದಿಂದ ಸರ್ಕಾರ ಒಂದು ಆಗುವಂಥ ಡಿಪ್ಲೊಮೆಸಿಗಳಿರ್ಬೋದು, ಜೊತೆಗೆ ಸಾಫ್ಟ್ ಡಿಪ್ಲೊಮೆಸಿ ಇರುವಂಥದ್ದನ್ನು ಕೂಡ ಕರೀತಾರೆ. ಅಂದರೆ ಯಾರ್ಯಾರು ಇನ್ಫ್ಲೂಯೆನ್ಸಲ್ ಪರ್ಸನ್ಸ್ಗಳಿರ್ತಾರೆ ಅವ್ರ ಮೂಲಕ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗುತ್ತೆ ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹಿಂದೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇದೇ ರೀತಿಯಂಥ ಒಂದು ಸಂವಾದವನ್ನು ಮಾಡಿದ್ರು. ಈಗ CM ಡಿ ಕೆ ಶಿವಕುಮಾರ್ ಅವರು ಕೂಡ ಈ ರೀತಿಯಂಥ ಒಂದು ಸಂವಾದದಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರಮುಖವಾಗಿ ಕಮಲಾ ಹ್ಯಾರಿಸ್ ಅವರ ತಾಯಿಯ ಹೆಸರಲ್ಲಿರುವಂಥ ಅಂದರೆ ಶ್ಯಾಮಲಾ ಗೋಪಾಲನ್ ಟ್ರಸ್ಟ್ ಇದೆ, ಅವರ ಹೆಸರಿನಲ್ಲಿರುವಂಥ ಒಂದು ಟ್ರಸ್ಟ್ನ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು CM ಡಿ ಕೆ ಶಿವಕುಮಾರ್ ಅವರು ಕೂಡ ಹೊಂದಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಮೋದ್.